ಚೆನ್ನಾಗಿ ಮಾಡಿದ್ಯಾ. ತುಂಬ ಖುಷಿ ತಂದಿದೆ. ನಮಸ್ಕಾರ ಎಲ್ಲರಿಗೂ. ಈ ವರ್ಷದ ಯುಗಾದಿ ಮುಗಿದ್ಮೇಲೆ ಒಂದು ಸಣ್ಣ ಖುಷಿ ವಿಚಾರನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ. ನನ್ನ ಮದುವೆ ಆಗಿ ಹತ್ತತ್ರ 7 ವರ್ಷ ಆಗ್ತಾ ಬಂತು. ನಾನು ಮನೆಯಲ್ಲಿ ತುಂಬ ಪ್ಯಾಂಪರ್ಡ್ ಗರ್ಲ್ ಆಗಿದ್ದರಿಂದ ಮದುವೆಗೂ ಮುಂಚೆ ನಾನು ಯಾವತ್ತೂ ಏನೂ ಅಡುಗೆ ಮಾಡಿರಲಿಲ್ಲ. ಮದುವೆ ಆಗಿದ ತಕ್ಷಣ ಡೆನ್ಮಾರ್ಕಿಗೆ ಬಂದ ಮೇಲೆ ಪ್ರತಿದಿನ ಅಮ್ಮನಿಗೆ ಕಾಲ್ ಮಾಡಿ ಅವರಿಂದ ನಿಧಾನವಾಗಿ ಅಡುಗೆ ಕಲಿತೆ. ಅಮ್ಮನಷ್ಟು ಪರ್ಫೆಕ್ಟ್ ಅಲ್ದಿದ್ರೂ ಒಂದು ರೇಂಜ್ಗೆ ಚೆನ್ನಾಗೇ ಅಡುಗೆ ಮಾಡ್ತೀನಿ. ಆದರೆ ಒಂದು ವಿಷಯ ಯಾವಾಗಲೂ ಕಾಡ್ತಿತ್ತು, ನನ್ನ ಅಪ್ಪ ಅಮ್ಮ ನನ್ನ ಕೈಯಿಂದ ಮಾಡಿದ ಅಡುಗೆ ಯಾವತ್ತೂ ರುಚಿ ನೋಡಿಲ್ಲ ಅಂತ. ಈ ಸಲ ನಂಗೆ ಆ ಚಾನ್ಸ್ ಸಿಕ್ಕಿತ್ತು. ನನ್ನ ಕೈಯಿಂದ ಮಾಡಿದ ಸಿಂಪಲ್ ಹೋಳಿಗೆ ನನ್ನ ಫ್ರೆಂಡ್ ಮೂಲಕ ನನ್ನ ಅಮ್ಮನ ಕೈ ಸೇರ್ತು. ಅವರು ರುಚಿ ನೋಡಿ ತುಂಬ ಚೆನ್ನಾಗಿದೆ ಅಂದಾಗ ಅದು ನನಗೆ ಈ ಯುಗಾದಿಯ ಬಿಗ್ಗೆಸ್ಟ್ ಗಿಫ್ಟ್ ಆಗಿತ್ತು. ಸಹನಾ, ಮಗಳು ಕೈಯಾರೆ ಮಾಡಿ ಕಳಿಸಿದ ಹೋಳಿಗೆ ತಿಂತಾ ಇರೋದು ತುಂಬ ಖುಷಿ ತಂದಿದೆ. ಇದೇ ಫಸ್ಟ್ ನೀನು ಕೈಯಾರೆ ಮಾಡಿದ ಅಡುಗೆ ತಿಂತಾ ಇರೋದು. ಸನ ತುಂಬ ಚೆನ್ನಾಗಿದೆ. ಸನ ಹೋಳಿಗೆ ಚೆನ್ನಾಗಿ ಮಾಡಿದ್ಯಾ, ಸ್ಮೂತ್ ಆಗಿದೆ. ಡಿಸ್ಟೆನ್ಸ್ ಇದ್ದರೂ ಈ ಕ್ಷಣ ನನಗೆ ತುಂಬ ಹತ್ತಿರ ಅನ್ನಿಸ್ತು. ನಿಮಗೂ ಈ ಕ್ಷಣ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನೀವು ಕೂಡ ನಿಮ್ಮ ಪೇರೆಂಟ್ಸ್ಗೆ ಏನಾದರೂ ಕಳುಹಿಸಿದಿರಾ? ಕಮೆಂಟ್ಸ್ನಲ್ಲಿ ಹೇಳಿ.